ಮಕರ ರಾಶಿಗೆ ನೋಡಿ ರಾಶಿಯಾಧಿಪತಿ ಶನಿ ನಿಮಗೆ 3ನೇ ಮನೆಯಲ್ಲಿ ಇರ್ತಾರೆ. ಅದೇ ರೀತಿ ರಾಶಿ 2ನೇ ಮನೆಯಲ್ಲಿ ಕುಂಭ ರಾಶಿಯಲ್ಲಿ ರಾಹು ಇರ್ತಾರೆ. ಧನಸ್ಥಾನದಲ್ಲಿ ರಾಹು ಇರೋದು ಹೆಣ್ಣು ಮಕ್ಕಳಿಗೆ ತುಂಬಾ ಒಳ್ಳೇದೆ ಅಂತ ಹೇಳ್ಬೋದು. ಜೊತೆಗೆ ನಿಮ್ಗೆ ನೋಡಿ 3ನೇ ಅಧಿಪತಿ ಕುಜ ನಿಮ್ಗೆ ವೃಶ್ಚಿಕ ರಾಶಿಯಲ್ಲಿ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಗೆ ಈ ಡಿಸೆಂಬರ್ ತಿಂಗಳಲ್ಲಿ ಅರ್ಧ ತಿಂಗಳು ನಿಮ್ಗೆ ತುಂಬಾ ಪಾಸಿಟಿವ್ ನ ಕೊಡ್ತಾ ಹೋಗ್ತಾನೆ. ಜೊತೆಗೆ ನಿಮ್ಗೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ 6ನೇ ಮನೇಲಿ ಗುರು ಇದ್ದಾಗ ಎಲ್ಲ ಒಂದ್ ಕಡೆ ನಿಮ್ಗೆ ತೊಂದರೆಗಳನ್ನ ಕೊಡೋದು ಅಥವಾ ನೀವು ಮಾಡೋ ಕೆಲಸದಲ್ಲಿ ಅಡೆತಡೆಗಳಾಗೋದು. ಯಾಕಂದ್ರೆ ಇಷ್ಟು ದಿನ ನಿಮ್ಗೆ ಚೆನ್ನಾಗಿತ್ತು ಟೈಮು, ಆದ್ರೆ ಈ ಡಿಸೆಂಬರ್ ತಿಂಗಳಲ್ಲಿ ಅಂತ ಏನು ನಿಮ್ಗೆ ಟೈಮ್ ಚೆನ್ನಾಗಿಲ್ಲ. ಅದೇ ರೀತಿ ನೋಡಿ ಕುಜ ಮತ್ತೆ ಶುಕ್ರನ ಬದಲಾವಣೆ ಕೂಡ ಆಗುತ್ತೆ. 12ನೇ ಮನೆಗೆ 25ರ ನಂತರ ಧನುರ್ ರಾಶಿಗೆ ಶುಕ್ರ ಕುಜ ಮತ್ತೆ ಸೂರ್ಯ ಬುಧ ಬರ್ತಾರೆ. ಅಲ್ಲೂ ಕೂಡ ನಿಮ್ಗೆ ಎಲ್ಲ 12ನೇ ವ್ಯಯಸ್ಥಾನಕ್ಕೆ ಬಂದಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಅದರಲ್ಲೂ ನಿಮ್ಗೆ ಗುರುವಿನ ದೃಷ್ಟಿ ಮತ್ತೆ ಶನಿಯ ದೃಷ್ಟಿ ಬೀಳ್ತಾ ಹೋದಾಗ ನಿಮ್ಮ ಮನೆಯ ವ್ಯಯಸ್ಥಾನದ ಮೇಲೆ ಶನಿ ದೃಷ್ಟಿ ಕೂಡ ಬೀಳುತ್ತೆ. ಅಲ್ಲೂ ಕೂಡ ನಿಮ್ಗೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಶುರು ಆಗ್ತಾ ಹೋಗುತ್ತೆ.